ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್. ಇವತ್ತು ನಾವು ಈ ವಿಡಿಯೋದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಬ್ರೆಡ್ ಆಲೂ ಪಕೋಡ ಮಾಡ್ತಾ ಇದ್ದೀವಿ. ಇಷ್ಟು ರುಚಿಕರವಾದ ಈವ್ನಿಂಗ್ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾವು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನೀಗ ಫಸ್ಟ್ ಬಂದು 4 ಮೀಡಿಯಂ ಸೈಜ್ ಆಲೂಗೆಡ್ಡೆ ಬಾಯ್ಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಈ ಬಟಾಣಿ ಬಂದು ಓವರ್ ನೈಟು ನೆನೆ ಹಾಕಿ ಇಟ್ಟಿದ್ದು. ಆಮೇಲೆ ಬೆಳಗ್ಗೆ ಎದ್ದು ನಾವು ಸ್ವಲ್ಪ ಉಪ್ಪು ಹಾಕಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಗರಂ ಮಸಾಲ ಒಂದು 1/4 ಸ್ಪೂನ್ ಬೇಕು. ಬೇಕಿಂಗ್ ಸೋಡಾ ನಮ್ಗೆ ಒಂದು ಚಿಟಿಕೆ ಅಷ್ಟು ಬೇಕು. ಶುಂಠಿ ಬಂದು ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ. 1 ಇಂಚು ಶುಂಠಿ ತುರಿದ್ಬಿಟ್ಟು ಇಟ್ಟಿದ್ದೀನಿ. ಹಸಿರು ಮೆಣಸಿನಕಾಯಿ 3 ರಿಂದ 4 ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ, ಕಸ್ತೂರಿ ಮೇಥಿ, ಇದು ಬಂದು ಓಂಕಾಳು ಅಂತೀವಲ್ಲ, ಓಂಕಾಳು ಸ್ವಲ್ಪ ಆಯಿಲ್ ಬೇಕು, ಅರಿಶಿನ ಪೌಡರ್ ಬೇಕು, ಖಾರ ಪೌಡರ್ ಬೇಕು, ಮತ್ತು ಸ್ವಲ್ಪ ಧನಿಯಾ ಪೌಡರ್ ಬೇಕು. ಈಗ ನಾನಿಲ್ಲಿ ಮಿಂಟ್ ಚಟ್ನಿ ಅಂದರೆ ಗ್ರೀನ್ ಚಟ್ನಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಟೊಮೆಟೊ ಸಾಸ್ ಕೂಡ ಬೇಕು. ಈಗ ನಮಗೆ ಕಡಲೆ ಹಿಟ್ಟು ಒಂದು 1/4 kg ಬೇಕಾಗುತ್ತೆ. ಈ ತರ ಬೌಲ್ ತಗೋಬೇಕು. ಈಗ ಒಂದು ಅರ್ಧ ಸ್ಪೂನಷ್ಟು ಓಂಕಾಳು ತಗೊಂಡು ಈ ಥರ ಎರಡು ಕೈಯಲ್ಲಿ ಚೆನ್ನಾಗಿ ರಬ್ ಮಾಡಿ ಕಡಲೆ ಹಿಟ್ಟು ಕೆಳಗಡೆ ಮಿಶ್ರಣ ಇದೆಯಲ್ಲ ಅದರಲ್ಲಿ ಹಾಕಿಬಿಡಿ ಚೆನ್ನಾಗಿ. ಹಾಗೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಬೇಕಿಂಗ್ ಪೌಡರ್ ಎರಡನ್ನೂ ಹಾಕಿ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಿ ಕಲಿಸ್ಕೊಳ್ಳಿ. ನೋಡಿ, ಈಗ ನೀವು ಸ್ವಲ್ಪ ಸ್ವಲ್ಪ ವಾಟರ್ ಹಾಕಿ ಕಡಲೆ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಬೋದು, ಇಲ್ಲ ನಾನಿಲ್ಲಿ ಯೂಸ್ ಮಾಡಿದ್ದೀನಲ್ಲ ಇದರಿಂದನೂ ನೀವು ಚೆನ್ನಾಗಿ ಕಲಿಸ್ಬೋದು. ಈ ಥರದ್ದು ಯೂಸ್ ಮಾಡಿದ್ರೆ ನಿಮಗೆ ಕಲಿಸೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಕಲಸಿದಾದ್ಮೇಲೆ ಈ ಹದಕ್ಕೆ ಬಂದಮೇಲೆ 1 ಟೇಬಲ್ ಸ್ಪೂನಿನಷ್ಟು ಆಯಿಲ್ ಹಾಕಿ ಮತ್ತೆ ನೀವು ಕಲಿಸ್ತಾ ಇರಿ. ಈಗ ನಾನು ನಿಮಗೆ ಮಿಶ್ರಣ ತೋರಿಸ್ತೀನಿ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ನಮಗೆ. ಈಗ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ಹಾಕಿ ಚೆನ್ನಾಗಿ ಕಲಸಿ. ನೋಡಿ, ಈ ಹದ ಇದ್ದರೆ ಸಾಕು ನಮಗೆ. ಈಗ ನಾನು ಏನು ಮಾಡಿದ್ದೀನಿ ಅಂದರೆ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಒಂದು 5 ರಿಂದ 6 ಟೇಬಲ್ ಸ್ಪೂನಿನಷ್ಟು ಆಯಿಲ್ ಹಾಕಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 5 ರಿಂದ 6 ಆಗಲೇ ಸಣ್ಣದಾಗಿ ಕಟ್ ಮಾಡಿರೋವಂಥ ಹಸಿರು ಮೆಣಸಿನ್ಕಾಯಿ, ಜೊತೆಗೆ ಜಿಂಜರ್ನು ಸಹ ಜಜ್ಜಿದನಲ್ಲ ಆಗಲೇ ನಾನು ಗ್ರೇಟೆಡ್ ಜಿಂಜರ್ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನಿನಷ್ಟು ಅಂದರೆ 1.5 ಟೇಬಲ್ ಸ್ಪೂನಿನಷ್ಟು ಖಾರ ಪೌಡರು, ಮತ್ತು 1/4 ಸ್ಪೂನಿನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಇದು 1 ಟೇಬಲ್ ಸ್ಪೂನಿನಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಿನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಆಗಲೇ ನಾನು ಹೇಳಿದ್ನಲ್ಲ 4 ಆಲೂಗೆಡ್ಡೆನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ, ಅದನ್ನು ಈ ಥರ ನೀವು ಪುಡಿ ಪುಡಿಯಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಕೈಯಿನ ಸಹಾಯದಿಂದ ಈ ಥರ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ನೀವು ಇದರಲ್ಲಿ ಓವರ್ ನೈಟು ನಾವು ನೆನೆ ಹಾಕಿದ್ವಲ್ಲ ಬಟಾಣಿ ಅಂತ ಆಗಲೇ ಹೇಳಿದ್ನಲ್ಲ, ಅದನ್ನು ಸಹ ಇದರಲ್ಲಿ ಹಾಕಿ, ಅಂದರೆ ಇದು ನಾವು ಇವಾಗ ಪ್ರೆಸೆಂಟು ಸ್ಟಫ್ ಪ್ರಿಪೇರ್ ಮಾಡ್ತಾ ಇರೋದು. ಈಗ ನೋಡಿ, ಈ ಥರದೊಂದು ಸಹಾಯದಿಂದ ನೀವು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಕೈಯಲ್ಲೇ ನಾವು ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ಆಲೂಗೆಡ್ಡೆ ಆಗಲಿ ಬಟಾಣಿ ಆಗಲಿ ಕೈಯಿಂದ ಮಾಡಿದ್ರೆ ಅಷ್ಟು ಕ್ಲೀನಾಗಿ ಅದು ಸ್ಮೂತ್ನೆಸ್ ಬರಲ್ಲ. ನೋಡಿ, ಈ ಥರ ಸ್ಮೂತಾಗಿ ಆದಮೇಲೆ ನಾವೇನು ಮಾಡಬೇಕು ಅಂದರೆ ಕಸ್ತೂರಿ ಮೇಥಿ ಇದೆಯಲ್ಲ, ಕೈಯಿಂದ ಚೆನ್ನಾಗಿ ರಬ್ ಮಾಡಿ ಕಸ್ತೂರಿ ಮೇಥಿನೂ ಸಹ ಆ ಸ್ಟಫ್ ಒಳಗಡೆ ಹಾಕಿ, ಅದೊಂಥರ ಫ್ಲೇವರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕಿ ಮತ್ತೊಂದು ಸ್ವಲ್ಪ ಚೆನ್ನಾಗಿ ಕಲಸಿ. ನೋಡಿ, ಇದನ್ನು ಚೆನ್ನಾಗಿ ಕಲಸಿದ್ದಾದಮೇಲೆ ಸ್ಟವ್ ಆಫ್ ಮಾಡಿ ಒಂದು ಪಕ್ಕಕ್ಕೆ ಎತ್ತಿಡಿ. 1/4 ಗಂಟೆ ಎತ್ತಿಟ್ರೆ ನಿಮ್ಗೆ ಇದು ಸ್ವಲ್ಪ ಸ್ಟಫ್ ಅನ್ನೋದು ತಣ್ಣಗಾಗುತ್ತೆ. ಬಿಸಿ ಇದ್ದಾಗ ನಾವು ಯೂಸ್ ಮಾಡಬಾರ್ದು. ನೋಡಿ, ಈಗ ಆಫ್ಟರ್ 15 ಮಿನಿಟ್ಸ್ ಯಾವ ಥರ ಇದೆ ಅಂತ ಫುಲ್ಲು ತಣ್ಣಗಾಗೋಗಿದೆ ಅಲ್ಲ. ಈಗ ನೆಕ್ಸ್ಟ್ ಯಾವ ಥರ ಏನು ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತೀನಿ. ಈಗ ಒಂದು ಪ್ಲೇಟಲ್ಲಿ ಈ ಥರ 2 ಬ್ರೆಡ್ ಇಟ್ಕೊಳ್ಳಿ. ಈಗ 1 ಬ್ರೆಡ್ಡಿಗೆ ಆಲ್ರೆಡಿ ನಾನು ಹೇಳಿದ್ನಲ್ಲ ಗ್ರೀನ್ ಚಟ್ನಿ ಅಂತ, ಅದನ್ನು ಈ ಥರ 1 ಬ್ರೆಡ್ಡಿಗೆ ಫುಲ್ಲು ಕ್ಲೀನಾಗಿ ಸವರ್ಕೋಬೇಕು. ಅಂದರೆ ನೀಟಾಗಿ ಸ್ಪ್ರೆಡ್ ಮಾಡಿ ಆಲ್ ಓವರ್ 1 ಬ್ರೆಡ್ ಫುಲ್ ಕಂಪ್ಲೀಟ್. ಇನ್ನೊಂದು ಬ್ರೆಡ್ ಸೈಡ್ ನೀವು ಏನು ಮಾಡ್ಕೋಬೇಕಂದ್ರೆ ಆಲ್ರೆಡಿ ಸೈಡಿಗೆ ಎತ್ತಿಟ್ಟಿದ್ವಲ್ಲ ಟೊಮೆಟೊ ಕೆಚಪ್ಪು, ಇದನ್ನು ಸಹ ಒಂದು ಸೈಡ್ಗೆ ನೀಟಾಗಿ ಕ್ಲೀನಾಗಿ ಆ ಕಡೆ ನೀವು ಯಾವ ಥರ ಮಾಡಿದ್ರೋ ಗ್ರೀನ್ ಚಟ್ನಿ ಅದೇ ಥರ ಈ ಕಡೆನೂ ನೀವು ನೀಟಾಗಿ ಮಾಡ್ಕೋಬೇಕು. ಈಗ ನಾವು ಸ್ಟಫ್ ಪ್ರಿಪೇರ್ ಮಾಡಿದ್ದೀವಲ್ಲ ಅದು ಒಂದು ಮುದ್ದೆ ಥರ ಮಾಡಿಕೊಂಡು ನೀಟಾಗಿ ನೀವು ಗ್ರೀನ್ ಚಟ್ನಿ ಸೈಡ್ ಆಗ್ಬೋದು ಇಲ್ಲ ರೆಡ್ ಚಟ್ನಿ ಸೈಡ್ ಆಗಿರ್ಬೋದು, ಯಾವುದಾದ್ರು ಒಂದು ಸೈಡ್ಗೆ ನೀಟಾಗಿ ಈ ಥರ
ತೆಳ್ಳಗೆ ಒತ್ತಬೇಕು ನೀವು. ಈ ಥರ ನೀವು ತೆಳ್ಳಗೆ ಒತ್ತಿದ್ರೆ ಸ್ವಲ್ಪ ಸ್ಟಫಿಂಗ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಈಗ ಒಂದು ಬ್ರೆಡ್ನ ಆ ಸ್ಟಫ್ ಮೇಲೆ ಇಟ್ಟು ನೀವು ಸ್ವಲ್ಪ ಪ್ರೆಸ್ ಮಾಡಬೇಕಾಗಿರುತ್ತೆ. ಅಂದರೆ ಜಾಸ್ತಿ ಹಾರ್ಡಾಗಿ ಪ್ರೆಸ್ ಮಾಡಬೇಡಿ, ಲೈಟಾಗಿ ಈ ಥರ ಪ್ರೆಸ್ ಮಾಡಿಕೊಂಡು ಒಂದು ನೈಫ್ ಅಂದರೆ ಒಂದು ಚಾಕುವಿನ ಸಹಾಯದಿಂದ ಈ ಥರ ಮಿಡಲಲ್ಲಿ ಟ್ರಯಾಂಗಲ್ ಶೇಪ್ ತ್ರಿಕೋಣಾಕಾರ ಬರೋ ತನಕ ಮಾಡಿಕೊಂಡ್ರೆ ನೋಡಿ ಸ್ಟಫಿಂಗ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಈ ಸ್ಟಫಿಂಗ್ನೇ ನಾನು ಇನ್ನೂ ನೆಕ್ಸ್ಟು ಬಾಕಿ ಎಲ್ಲ ಬ್ರೆಡ್ಗಳಿಗೂ ಮಾಡ್ಕೊತೀನಿ. ಒಂದ್ಸರಿ ನೋಡಿ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ದೀನಿ ಅಂತ. ನೋಡಿ ಇಲ್ಲಿ ನಿಮಗೆ ಡೀಪ್ ಫ್ರೈಗೆ ಬೇಕಾಗಿರೋಷ್ಟು ಆಯಿಲ್ನ ಹಾಕ್ಕೊಂಡು ನೆಕ್ಸ್ಟ್ ನಾವು ಬ್ಯಾಟರ್ ಪ್ರಿಪೇರ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಅಂದರೆ ಆಯಿಲ್ ಒಳಗೆ ಹಾಕೋಕ್ಕಿಂತ ಮುಂಚೆ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ವಲ್ಲ ಬ್ರೆಡ್ ಪೀಸಸ್, ಅದನ್ನು ನಾವೇನು ಮಾಡಬೇಕಪ್ಪ ಅಂದರೆ ಈ ಬ್ಯಾಟರಲ್ಲಿ ನೀಟಾಗಿ ಡಿಪ್ ಮಾಡಿ ಆಯಿಲ್ ಒನ್ಸ್ ಬಿಸಿ ಆದಮೇಲೆ ನೀವೇನು ಮಾಡಬೇಕಂದ್ರೆ ಆಯಿಲಲ್ಲಿ ಹಾಕಿ ಡೀಪ್ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ ನೋಡಿ ಮೊದಲನೇ ಟ್ರಿಪ್ಪು ಮುಗೀತು. ಈಗ ನಾನು ಟಿಶ್ಯೂ ಪೇಪರ್ಗೆ ಎಲ್ಲನೂ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಸೆಕೆಂಡ್ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ ಈಗ ಬಿಸಿ ಬಿಸಿಯಾಗಿರುವಂತಹ ನಮ್ಮ ಬ್ರೆಡ್ ಆಲೂ ಪಕೋಡ ಅಂತೂ ರೆಡಿಯಾಗಿದೆ. ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ. ಬಟ್ ನಾನು ಜೋರಾಗಿ ಹಿಸುಕ್ಬಿಟ್ಟಿದ್ದೀನಿ, ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿ. ಈ ಥರ ನೀವು ಚಾಕಿನ ಸಹಾಯದಿಂದ ಈ ಥರ ಮಿಡಲಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡೋ ಥರ ಆದರೆ ನೋಡಿ ನಿಮ್ಗೆ ಇವಾಗ ಸ್ಟಫಿಂಗ್ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಸ್ಟಫಿಂಗ್ ಆಗಿದೆ ಅಲ್ಲ, ಎಷ್ಟು ಮಾತ್ರ ಸಕ್ಕತ್ತಾಗಿದೆ. ನೋಡಿ ಇನ್ನೊಂದು ಬ್ರೆಡ್ಡನ್ನು ತೋರಿಸ್ತಿದ್ದೀನಿ, ಅದು ಸಹ ಅಷ್ಟೇ ಸ್ಮೂತಾಗಿದೆ. ಇದನ್ನು ಸಹ ಈ ಥರ ಕಟ್ ಮಾಡಿ, ಬಟ್ ಬಿಸಿ ಇದೆಯಲ್ಲ ಸ್ವಲ್ಪ ಕೈ ಸ್ವಲ್ಪ ಸುಟ್ಟೋಗ್ತಿದೆ. ಈ ಥರ ನೀವು ಕಟ್ ಮಾಡಿಕೊಂಡು ಆ ಸ್ಟಫಿಂಗ್ ಅನ್ನೋದಂತೂ ತುಂಬ ಚೆನ್ನಾಗಿರುತ್ತೆ. ಮೇಯ್ನ್ ನಮಗೆ ಸ್ಟಫಿಂಗೇ ಇಂಪಾರ್ಟೆಂಟ್ ಇದರಲ್ಲಿ. ನೋಡಿ ಇನ್ನೊಂದು ತೋರಿಸ್ತೀನಿ, ಅದು ಸಹ ಅಷ್ಟೇ ಸ್ಟಫಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮಗೆ ಯಾವುದ್ರಲ್ಲಿ ಅದ್ದಿ ತಿನ್ನಬೇಕೋ ಅದರಲ್ಲಿ ಅದ್ದಿ ತಿನ್ನಿ. ಒಂದು ಗ್ರೀನ್ ಚಟ್ನಿ ಇಲ್ಲ ಟೊಮೊಟೊ ಸಾಸು, ಅದು ನಿಮ್ಗೆ ಇಷ್ಟಪಟ್ಟಿದ್ದು. ಈಗ ನೋಡಿ ನಿಮಗೆ ಈ ಬ್ರೆಡ್ ಆಲೂ ಪಕೋಡ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಓಕೆ, ಬಾಯ್.